ಇಲ್ಲಿ ಭೂ ದಾಖಲೆಗಳ ಉಪ ನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಸುಮಾರು 4,000ರಿಂದ ಒಂದು 5,000 ಕಡತಗಳನ್ನು ವಿಲೇವಾರಿಗೆ ಇಟ್ಕೊಂಡು ಆಮೇಲೆ ಅವ್ರು ಕೆಳಹಂತ ಅಧಿಕಾರಿಗಳನ್ನು ಕೆಟ್ಟ ಭಾಷೆಗಳನ್ನು ಯೂಸ್ ಮಾಡಿ 11 ಗಂಟೆ 12 ಗಂಟೆ ರಾತ್ರಿಯಲ್ಲಿ ಹೆಣ್ಣುಮಕ್ಳಿಗೆ ಫೋನ್ಗಳು ಮಾಡೋದು ಕೆಲವೊಂದು ಅಹಿತಕರದ ಘಟನೆಗಳಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಸುಮಾರು ಇದು ಒಂದು 6ನೇ ಹೋರಾಟ ನಾನು ಅವ್ರ ವಿರುದ್ಧವಾಗಿ ಮಾಡ್ತಾ ಇರೋದು. ಆಮೇಲೆ ಯಾವುದಾನ ಪೋಡಿ ಗಿಡಗಳನ್ನ ಮಾಡೋಕ್ಕೆ ಅರ್ಜಿಗಳನ್ನ ನಾನು ಓದಂದರೆ ಯಾರು ಕೊಡಿದ್ರೆ ಅವನೇ ಇಟ್ಕೊತಾನೆ, ಬಿಲ್ಡರ್ ಜೊತೆಗಳಿಗೆ ಇದು ಮಾಡ್ಕೊತಾನೆ. ಈ ಒಂದು ವಿಚಾರದಲ್ಲಿ ನಾನು ಆಯುಕ್ತರಿಗೂ ಭೇಟಿ ಮಾಡಿ ಆಯುಕ್ತರು ಮಾಹಿತಿ ಕೊಟ್ಟಿದ್ದೀನಿ. ಆಮೇಲೆ ಈ ವಿಚಾರದಲ್ಲಿ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ಹಲವಾರು ವಿಚಾರಗಳು ಕೊಟ್ಟಿದ್ದೀನಿ. ಆದರೂ ಅವರು ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ. ಈ ವಿಚಾರದಲ್ಲಿ ಅವರು ಹಿಂಗೆ ಮಾಡ್ತಾಯಿದ್ರೆ ಇದೇ ತಿಂಗಳು 23ನೇ ತಾರೀಕು ಇನ್ನೂ ಬೃಹತ್ ತಮಟೆ ಚಳವಳಿಯನ್ನು ಮಾಡಿ ಅವ್ರನ್ನ ನಿರಂತರವಾಗಿ ನಾವು ಹೋರಾಟ ಮಾಡೋದಕ್ಕೆ ವ್ಯವಸ್ಥಿತವನ್ನು ಮಾಡ್ಕೊತೀವಿ. ಅಷ್ಟರಲ್ಲಿ ಕಂದಾಯ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಸುಜಯ್ ಕುಮಾರ್ ಅವ್ರನ್ನ ಅಮಾನತುಗೊಳಿಸಬೇಕು. ಅವ್ರ ಜೊತೆಲಿರುವಂಥ ಭಾನುಪ್ರಕಾಶು ಮತ್ತು ಶ್ರೀನಿವಾಸ್ ಅಂತಿದ್ದಾರೆ, ಅವರಿಬ್ಬರನ್ನೂ ಅಲ್ಲಿಂದ ಎತ್ತು ಬಿಸಾಕಿದ್ರೆ ಮೊದಲು ಚೆನ್ನಾಗಿರ್ತದೆ, ಇಲ್ಲಾಂದರೆ ನಾವು ಸುಮ್ಮನೆ ಬಿಡಲ್ಲ. ಆಮೇಲೆ ಆನೆಕಲ್ಲಲ್ಲಿ ಪ್ರಕಾಶ್ ಅನ್ನೋ ಒಬ್ಬ ಸರ್ವೇಯರ್ ಇದ್ದಾರೆ, ಸುಮಾರು 15 ವರ್ಷಗಳಿಂದ ಒಬ್ಬನು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕು ಅಧಿಕಾರಿಗಳು. ಆಮೇಲೆ ಈ ವಿಚಾರದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಅಧಿಕಾರಿಗಳು ಪರಿವರ್ತನೆ ಆಗಬೇಕು. ನಾವೆಷ್ಟು ಹೋರಾಟ ಮಾಡಿ ನಿಮಗೆ ಇದು ಮಾಡಿದ್ರು ಚೀಮಾರಿಗಳಾಗ್ತಾರೆ, ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂದರೆ ನಮಗಂತೂ ಬೇಜಾರುಗಳಾಗ್ತಿದೆ. ಈ ಸಚಿವರು ಅದು ಏನು ಮಾಡ್ತಾರೋ ಗೊತ್ತಿಲ್ಲ, ಇಲ್ಲ ಸುಮಾರು ದುಡ್ಡು ಮಾಡೋಕ್ಕೆ ಬಂದುಬಿಟ್ಟಿದ್ದೀನಿ ಅನ್ನೋ ಅದಾಗುತ್ತೆ. ದುಡ್ಡು ಎಲ್ಲ ನಾವು ಮಾಡ್ಕೊಳ್ರಿ, ನಾವು ಬೇಡಕೊಳ್ಳ ಸರ್ ಬಡವ್ರ ಬಗ್ಗೆ ಕೆಲಸಕ್ಕೆ ಬಂದಾಗೆ ವ್ಯವಸ್ಥಿತವಾಗಿ ಮಾಡಿರಿ ಅಂತ ಎಷ್ಟು ಹೇಳ್ತೇನೆ ಕೇಳ್ತಾ ಇಲ್ಲ. ಆ OME ಕಾವಲಲ್ಲಿ ಎಷ್ಟೋ ಹಗರಣಗಳು ಮಾಡ್ತಾಯಿದ್ದೀರಿ, ಇನ್ನೂ ಹಲವಾರು ನಾನು ಮಾಹಿತಿಗಳು ಕೊಡ್ತಾಯಿದ್ದೀನಿ. ಇವೆಲ್ಲ ಪರಿವರ್ತನೆ ಆಗಿರಿ ಅಂತ ಹೇಳ್ತಾ ಇದ್ದೀನಿ. ಪರಿವರ್ತನೆ ಆಗಿ ನಿಮ್ಗೆ ಅವಕಾಶ ಆಗ್ತಾಯಿಲ್ಲ. ಈ ಒಂದು ವಿಚಾರದಲ್ಲೇ ಇವತ್ತು ಮನವಿ ಕೊಡ್ತಾ, ಈ ಮನವಿಗೆ ಏನು ಸ್ಪಂದಿಸಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟವನ್ನು ಇದೇ ತಿಂಗಳು 23ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾಯಿದ್ದೀವಿ. ಮಾಡಿ ನಿಮ್ಗೇನು ಬುದ್ಧಿ ಕಲಿಸ್ಬೇಕು ಕಲಿಸಿ ಅದಂತೂ ನಾವು ಬಿಡಲ್ಲ. ಹೋರಾಟ ನಮ್ಮ ನಿರಂತರವಾಗಿ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತಾಯಿದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.